ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ಡಿಸೈನ್ಗೆ ಈ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆ ದಾರನೂ ತೊಗೋಬೋದು. ಹಾಗೆ ನೋಡಿ, ಇವತ್ತು ಡಿಸೈನ್ಗೆ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂದರೆ ಕುಚ್ಚನ್ನು ಕಟ್ಟದೆ ಹಾಗೆ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಅಟ್ಯಾಚ್ ಮಾಡಿ ಹಾಕುವಂಥದ್ದು. ಈ ಡಿಸೈನ್ನ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ಸ್ಯಾರಿ ಕಲರು ಯಾವುದಿರುತ್ತೆ ಅದನ್ನು ನೋಡಿಕೊಂಡು ಕಲರ್ ಸ್ಪೀಡ್ನ ತೊಗೋಬೇಕು. ನಾನಿಲ್ಲಿ ಗೋಲ್ಡ್ ಸ್ಯಾರಿ ಇರೋದ್ರಿಂದ ಗೋಲ್ಡ್ಗೆ ಈ ರೀತಿ ಗೋಲ್ಡು ಮತ್ತು ಗ್ರೀನ್ ಇದೆ, ಅದಕ್ಕೋಸ್ಕರ ಗ್ರೀನಲ್ಲಿ ವರ್ಕನ್ನು ಮಾಡಿಕೊಂಡು ಗೋಲ್ಡಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಹಾಕೊಳ್ತಾ ಇದ್ದೀನಿ. ನೀವು ಸೀರೆ ಕಾಂಟ್ರಾಸ್ಟ್ ನೋಡಿಕೊಂಡು ಆ ಕಲರಲ್ಲಿ ತೊಗೋಬೇಕಾಗುತ್ತೆ. ಇದು ಬಂದು ಒಂದು ಪ್ಯಾಕೆಟು 100 ಪೀಸ್ ಇರುತ್ತೆ. ಈ ರೀತಿ ಬೀಡ್ಸ್ಗಳು ಇದಕ್ಕೆ 130, 140 ಇರುತ್ತೆ. ಈಗ ರೈಟು ಯಾವ ರೀತಿ ಇದೆ, ಯಾವ್ಯಾವ ಕಡೆ ಹೇಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ತೊಗೊಂಡು ಬಂದಿದ್ದು 130 ರುಪೀಸ್ಗೆ. ನಿಮ್ಮ ಕಡೆ ಹೇಗಿರುತ್ತೆ ನೋಡ್ಕೊಳ್ಳಿ. ಈ ಥರ ಒಂದು ಪ್ಯಾಕೆಟಲ್ಲಿ 100 ಪೀಸ್ ಇರುತ್ತೆ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, 8 ಎಳೆ ದಾರನ ನೀವು 6 ಎಳೆ ಬೇಕಾದರೂ ತೊಗೋಬೋದು. ಆದರೆ ತಿಕ್ಕಾಗಿ ಚೆನ್ನಾಗಿರಲಿ, ಸ್ವಲ್ಪ ಮಂದವಾಗಿ ಕಾಣಲಿ ಅಂತ ನಾನಿಲ್ಲಿ 8 ಎಳೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 8 ಎಳೆ ದಪ್ಪ ಆಗುತ್ತೆ, ನಮ್ಗೆ ಹಾಕೋಕ್ಕಾಗಲ್ಲ ಅನ್ನೋರು 6 ಅಂದರೆ 6 ಎಳೆ ದಾರನೂ ಸಹ ತೊಗೊಂಡು ಹಾಕ್ಬೋದು. ನೋಡಿ, 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ 1 2 3 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಆದಮೇಲೆ 6 ಚೈನ್ 1 2 3 4 5 6 ಚೈನನ್ನು ಹಾಕ್ಕೊಂಡು ನೋಡಿ, 6 ಚೈನ್ ಇಲ್ಲಿಗೆ ಬರುತ್ತೆ. 2 ಚೈನ್ ಒಳಗಡೆಗೆ ಅಂದರೆ 4 ಚೈನ್ ಅಷ್ಟು ಗ್ಯಾಪಿಗೆ ಒಳಗಡೆ ಯು ಶೇಪ್ ಬರಬೇಕು. ಆ ರೀತಿ ಲೂಸಾಗಿ ಲಾಕನ್ನು ಮಾಡ್ಕೊಳ್ಳಿ. 6 ಚೈನ್ ಆದಮೇಲೆ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 4 ಚೈನ್ ಆದಮೇಲೆ ಇನ್ನೊಂದು ಸಲ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಸ್ಟಾರ್ಟಿಂಗ್ ಮಾತ್ರ ಒಂದು ಸಲ 4 ಚೈನ್ ಹಾಕೊಳ್ಳಿ. ಇನ್ನು ಒಳಗಡೆ ಒಂದು ಸಲ 6 ಚೈನ್ ಬಂದರೆ ಇನ್ನು 2 ಸಲ 4 ಚೈನ್ ನೋಡಿ. ಈಗ ಮತ್ತೆ 6 ಚೈನ್ 6 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಅದರಿಂದ ಒಳಗಡೆ ಯು ಶೇಪ್ ಬರೋ ರೀತಿ ಅಂದರೆ ಸ್ವಲ್ಪ ಲೂಸಾಗಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 2 ಸಲ 4 ಚೈನ್ 4 ಚೈನನ್ನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಹೇಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 ಈ ರೀತಿ ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ನಾವು 6 ಚೈನನ್ನು ಹಾಕೋಬೇಕು. 5 6 ಚೈನನ್ನು ಹಾಕ್ಕೊಂಡು ಸ್ವಲ್ಪ ಒಳಗಡೆಗಾದ ಹಾಗೆ ಹೀಗೆ ಹಾಕೊಳ್ಳೋಣ. ಹಾಕ್ಕೊಂಡು ನೋಡಿ, ನಾನು ಇಷ್ಟಕ್ಕೆ ಲಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 6 ಚೈನ್ ಆದಮೇಲೆ ಕೊನೆಗೆ ಒಂದೇ ಸಲ 4 ಚೈನನ್ನು ಹಾಕೊಳ್ಳಿ. ಲಾಸ್ಟಲ್ಲಿ ಮತ್ತೆ ಫಸ್ಟು ಒಂದು ಸಲ ಆದರೆ ಸಾಕು 4 ಚೈನು. ಮಧ್ಯ ಒಳಗಡೆ ಎಲ್ಲ 2 ಸಲ ಬರಲಿ. ನೋಡಿ, ಈ ರೀತಿ ಹಾಕ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇದನ್ನು ಹಿಂದೆಗೆ ಗಮ್ ಮಾಡ್ಕೊಬಿಡಿ. ಹೀಗೆ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ನೋಡಿ, ಫಸ್ಟು ಸ್ಟಾರ್ಟಿಂಗು 2 ಲಾಕ್ ಹಾಕ್ಕೊಂಡು 4 ಚೈನ್ ಹಾಕೊಳ್ಳಿ. ನೆಕ್ಸ್ಟು 6 ಚೈನ್ನ ಹಾಕೊಳ್ಳಿ. 6 ಚೈನ್ ಆದಮೇಲೆ 2 ಸಲ 4 ಚೈನ್ನ ಹಾಕೋಬೇಕು. 2 ಸಲ 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಮತ್ತೆ 6 ಮತ್ತೆ 4 ಮತ್ತೆ 6 ಲಾಸ್ಟಲ್ಲಿ ಮತ್ತೆ 4. ಇದೇ ಪ್ರೊಸೀಜರು. ಫಸ್ಟ್ ಮಾತ್ರ 4 ಚೈನು, ಲಾಸ್ಟ್ ಮಾತ್ರ ಒಳಗಡೆ 2 ಸಲ 4 ಚೈನ್ ಬರಬೇಕು. ಅಷ್ಟೇ, ನೀಟಾಗಿ ಒಂದು ಸಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಮತ್ತೆ ಲಾಕ್ನ ಮಾಡ್ಕೋಬೇಕು. ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಏಕೆಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಸ್ಕಿಪ್ ಮಾಡ್ಕೊಂಡ್ರೆ ನಿಮಗೇನೆ ಏನೂ ಅರ್ಥ ಆಗೋದಿಲ್ಲ. ನೋಡಿ, ಈ ರೀತಿ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ಈ ರೀತಿ ಥ್ರೆಡ್ನ ತೊಗೊಳ್ಳಿ. ನೋಡಿ, ಈ ರೀತಿ ಬೀಡನ್ನು ಮೊದಲು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡನ್ನ ಹಾಕ್ಕೊಂಡು ನೀವು ಸಿಲ್ವರು ಗೋಲ್ಡು ನಿಮ್ಮ ಸ್ಯಾರಿ ಕಾಂಟ್ರಾಸ್ಟ್ ಯಾವುದಿರುತ್ತೆ ನೋಡಿಕೊಂಡು ತೊಗೊಳ್ಳಿ. ನೋಡಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಈ ಚೈನ್ ಒಳಗಡೆ 4 ಚೈನ್ ಏನಿದೆ 4 ಚೈನ್ ಅದರೊಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಬೀಡನ್ನು ಈಗ ನೋಡಿ, ಕ್ರೋಶೆ ಮೇಲೆ ಒಂದು ಸಲ ದಾರನ ತೊಗೊಂಡು ಈ 6 ಚೈನ್ ಏನಿದೆ ಅದರೊಳಗಡೆ ಹೋಗಿ ನೋಡಿ, ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶ ಕಂಬನ ತೊಗೋಬೇಕು. ಆಮೇಲೆ 1 2 3 ಚೈನನ್ನು ಹಾಕ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿ. ಈಗ ಈ ರೀತಿ ಪಿಕೋ ಡಿಸೈನ್ ಆಗುತ್ತೆ. ಮತ್ತೆ ಕ್ರೋಶೆ ಮೇಲೆ ಒಂದು ಸಲ ದಾರ, ಮತ್ತೆ 6 ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಹಾಕ್ಕೊಂಡು 1 2 3 ಚೈನ್ನ ಹಾಕ್ಕೊಂಡು ಹೀಗೆ ಪಿಕೌಟನ್ನು ಮಾಡ್ಕೊಳ್ಳಿ. 2 ಸಲ
ಪಿಕೋ ಆಗಿದೆ. ಈಗ ಇನ್ನೂ 2 ಸಲ, ಒಟ್ಟು 4 ಸಲ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಎಲ್ಲ ಥ್ರೆಡನ್ನು ನೀಟಾಗಿ ಇಟ್ಕೊಂಡು ಕವರ್ ಮಾಡ್ಕೊಳ್ಳಿ. ನೋಡಿ 4 ಕಂಬ 4 ಪೀಕೋ ಆಗಿದೆ ಅಲ್ವಾ. ಈಗ ಕ್ರೋಶ ಮೇಲೆ ಒಂದು ಸಲ ಹೀಗೆ ತಗೊಂಡು ಮಾಮೂಲಿ ಎರಡರಲ್ಲೊಂದು ಹೀಗೆ ಒಂದು ಕಂಬ ಮಾಡಿಕೊಂಡು ಒಂದು ಚೈನ್ ಮಾತ್ರ ಹಾಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡಾದ್ಮೇಲೆ ಹೀಗೆ ಥ್ರೆಡನ್ನು ತಗೊಂಡು ಮೊದಲು ಹೇಳಿದ್ನಲ್ವ ಈ ರೀತಿ ಹ್ಯಾಂಗಿಂಗ್ ಬೀಡು, ಇದನ್ನು ಇಲ್ಲಿಗೆ ನಾವು ಇನ್ಸರ್ಟ್ ಮಾಡಬೇಕು. ಒಂದು ಚೈನ್ನ ಹಾಕ್ಕೊಂಡು ಅದರೊಳಗಡೆ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಈಗ ಮತ್ತೆ ಒಂದು ಚೈನ್ ಅಂದರೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಇದೇ ಕಂಬದಿಂದ ಹೋಗಿ ದಾರನ ತಂದು ಪೀಕೋಗೆ ಹೇಗೆ ಮಾಡ್ತಿದ್ವಿ ಹಾಗೆ ಅದರಿಂದನೇ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಲಾಕ್ ಆಗುತ್ತೆ. ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಮತ್ತೆ ಇಲ್ಲಿ 4 ಡಬಲ್ ಕ್ರೋಶ ಕಂಬ 4 ಪಿಕೋಟ್ನ ಮಾಡ್ಕೋಬೇಕು. ಈ ಸೈಡ್ ಹೇಗೆ 4 ಮಾಡ್ಕೊಂಡ್ವಿ ಅದೇ ಥರ ಈ ಸೈಡನ್ನು ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ರೀತಿ ಬೀಡು ನೋಡಿ ಸ್ಮಾಲ್ ಆಗಿರುತ್ತೆ. ನೀವು ಕ್ರೋಶದೊಳಗಡೆ ಹಾಕೊಳ್ಳೋಕ್ಕೆ ಅದು ಸ್ವಲ್ಪ ಹಿಂಸೆ ಆಗುತ್ತೆ ಈ ರೀತಿ ಸಣ್ಣ ಇರುವಾಗ. ಅಂದರೆ ನೋಡಿ ಒಂದು ಟಿಪ್ಸ್ ಹೇಳ್ತೀನಿ. ನಿಮ್ಮ ಹತ್ರ ಕ್ರೋಶ ಅಥವಾ ಏನಾದರೂ ಇರುತ್ತೆ ಅಲ್ವಾ, ಅದರಲ್ಲಿ ಹೀಗೆ ನೋಡಿ ಹೀಗೆ ಸ್ವಲ್ಪ ಹೀಗೆ ಹಾಕ್ಕೊಂಡು ಸ್ವಲ್ಪ ಹೀಗೆ ತಿರುಗಿಸಿ, ಅದು ಅಲ್ಲಿ ಸ್ವಲ್ಪ ಹೋಲ್ ಅನ್ನೋದು ಹೀಗೆ ನೋಡಿ ಇಲ್ಲಿ ದಪ್ಪ ಇದೆ ಅಲ್ವಾ, ಹೀಗೆ ನಾವು ಇಲ್ಲಿ ತನಕ ತೊಳ್ಕೊಂಡು ಹೀಗೆ ರೊಟೇಟ್ ಮಾಡಿದ್ರೆ ಸ್ವಲ್ಪ ಈ ಹೋಲು ಹೀಗೆ ದೊಡ್ಡದಾಗಿ ಕಾಣುತ್ತೆ. ಕಾಣಿಸ್ತಿದೆಯಾ? ಆಗ ನಾವು ಹೀಗೆ ಕ್ರೋಶನ ಹಾಕಿ ಅದರೊಳಗಡೆ ಥ್ರೆಡನ್ನು ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ. ಟಿಪ್ಸ್ನ ಫಾಲೋ ಮಾಡಿ. ಯಾಕೆಂದರೆ ಇಲ್ಲಿ ಹೋಲ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದನ್ನು ನಾವು ಸ್ವಲ್ಪ ಈ ರೀತಿ ಹಾಕಿ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡ್ರೆ ನಮಗೆ ಕ್ರೋಶದೊಳಗಡೆ ಥ್ರೆಡ್ನ ಹೇಳ್ಕೊಳ್ಳೋಕ್ಕೆ ಈಸಿಯಾಗಿ ಹೋಗುತ್ತೆ. ಈ ರೀತಿ ಫಾಲೋ ಮಾಡಿ. ಓಕೆ, ಈಗ ಮತ್ತೆ ನಾವು 2 ಆಗಿದೆ, ಇನ್ನೆರಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನಾಲ್ಕಾಗಿದೆ. 4 ಪಿಕೋ ಆದಮೇಲೆ ಈಗ ನಾವು ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, ಅದರೊಳಗಡೆ ಹೀಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಫಸ್ಟು ಹೇಗೆ ಲಾಕ್ ಮಾಡಿಕೊಂಡು ಹಾಗೆ ಲಾಕ್ ಮಾಡಿ, ಮತ್ತೆ ಈಗ ಇಲ್ಲಿಗೆ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಸ್ಮಾಲ್ ಬೀಡನ್ನು ಬೇಕು ಅಂದರೂ ತೊಗೋಬೋದು, ಇನ್ನೂ ಸ್ವಲ್ಪ ಬಿಗ್ ಬೀಡ್ ಬೇಕು ಅಂದ್ರೂ ತೊಗೋಬೋದು. ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಡಿಸೈನ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ನೀವು ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡು ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ ಈ ಚೈನ್ ಒಳಗಡೆ ಒಂದ್ಸಲ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಏನಿದೆ ನೆಕ್ಸ್ಟು ಅದರೊಳಗಡೆ ಒಂದ್ಸಲ ಲಾಕನ್ನು ಮಾಡಿಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರನ ತೊಗೊಳ್ಳಿ. 6 ಚೈನ್ ಒಳಗಡೆ ಹೋಗಿ ಈಗ ಫಸ್ಟು ಆರ್ಚನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡ್ವಿ ಹಾಗೆ ಮಾಡ್ಕೋಬೇಕು. ಎರಡರಲ್ಲೊಂದು ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಹೀಗೆ 4 ಪೀಕೋ ಕಂಬಗಳನ್ನ ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಕೊಂಡು ಮತ್ತೆ 4 ಪೀಕೋ ಕಂಬಗಳನ್ನ ಮಾಡಿಕೊಂಡ್ರೆ ಒಂದು ಆರ್ಚು ಕಂಪ್ಲೀಟ್ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಕುಚ್ಚು ಬೇಡ ಅನ್ನೋರು ಈ ರೀತಿ ಹ್ಯಾಂಗಿಂಗ್ ಬೀಡ್ನ ಹಾಕೋಬೋದು. ಬ್ಲೌಸು ಸ್ಲೀವಿಗೆ ಎಲ್ಲ ನೆಕ್ಕಿಗೆಲ್ಲ ಡಿಸೈನ್ ಮಾಡ್ಕೊಂಡಿರ್ತೀವಲ್ವ, ಅದನ್ನೇ ನಾವು ಇಲ್ಲಿ ಸೀರೆಗೂ ಮ್ಯಾಚ್ ಮಾಡಿಕೊಂಡು ಆರಾಮಾಗಿ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಲುಕ್ಕು ಚೆನ್ನಾಗಿರುತ್ತೆ. ಈ ಡಿಸೈನು ಟ್ರೆಂಡಿಂಗಲ್ಲಿದೆ, ಟ್ರೈ ಮಾಡಿ. ನೋಡಿ ಈ ರೀತಿ 4 ಆದಮೇಲೆ 5ನೇದಕ್ಕೆ ಒಂದು ಚೈನ್ನ ಹಾಕ್ಕೊಂಡು ಹೀಗೆ ತಗೊಳ್ಳಿ. ನೋಡಿ ಹೋಲನ್ನು ದೊಡ್ಡದು ಮಾಡಿಕೊಂಡ್ರೆ ನಾವಿಲ್ಲಿ ಕ್ರೋಶದೊಳಗಡೆ ಹಾಕಿ ಹೀಗೆ ಈಸಿಯಾಗಿ ಅದರೊಳಗಡೆ ಹಾಕೋಬೋದು. ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡು ನೋಡಿ ಈಗ ಒಂದು ಚೈನ್ ಹಾಕ್ಕೊಂಡು ಈಗ ಮತ್ತೆ ಅದೇ ಕಂಬದಿಂದ ಹೋಗಿ ದಾರನ ತಂದು ಲಾಕ್ ಮಾಡಿ. ಇಲ್ಲಿ ಪೀಕೋ ಬದಲಿಗೆ ಹ್ಯಾಂಗಿಂಗ್ ಬೀಡನ್ನು ಹಾಕ್ತೀವಿ. ಮತ್ತು ಈ ಕಡೆ ಅದೇ ಥರ 4 ಹಾಕ್ಕೊಂಡ್ರೆ ಇದಕ್ಕೆ ಕುಚ್ಚು ಬರೋದಿಲ್ಲ, ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಯಾರಿ ಪೂರ್ತಿ ಹೀಗೇ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದು.
ಒಂದು ಆರ್ಚನ್ನು ನೋಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಆರ್ಚ್ಗಳನ್ನೂ ಸಹ ಮಾಡ್ಕೊಂಡು ಹೋದರೆ ನಿಮಗೆ ಕಂಪ್ಲೀಟಾಗಿ ಸ್ಯಾರಿ ಪೂರ್ತಿ ಹಾಕಾಗುತ್ತೆ. ನೋಡಿ ನೆಕ್ಸ್ಟ್ ಚೈನ್ ಇದೆಯಲ್ಲ 4 ಚೈನು, ಆ 4 ಚೈನ್ ಒಳಗಡೆ ಬಂದು ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಒಂದು ಬೀಡು, ನೀವು ಯಾವುದಾದ್ರೂ ಬೀಡ್ ತೊಗೋಬೋದು. ಇಲ್ಲಿ ಬೀಡ್ ಲಾಕ್ನ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದ್ಸಲ 4 ಚೈನ್ ಹಾಕಿರ್ತೀವಿ ಅಲ್ವಾ, ಅದರೊಳಗಡೆ ಹೋಗಿ ಒಂದ್ಸಲ ಲಾಕ್ನ ಮಾಡಿಕೊಂಡ್ರೆ ಮತ್ತೆ ಆರ್ಚನ್ನು ಕಂಟಿನ್ಯೂ ಆಗಿ ಹಾಕೊಂಡು ಹೋಗೋದು. ಇಷ್ಟೇ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ಕುಚ್ಚು ಬದಲು ನಾವು ಈ ರೀತಿ ಬೀಡನ್ನು ಹಾಕೊಂಡು ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬರೀ 3 ಹಾಕಿ ತೋರಿಸಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಕುಚ್ಚೇನು ಹಾಕೋದು ಬೇಡ. ಬೇಕು ಅಂತಂದರೆ ನೀವು ಇಲ್ಲಿ ರೌಂಡ್ ಬೀಡ್ ಹಾಕೋ ಬದಲು ಲೀಫ್ ಬೀಡು ಇನ್ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ಸು ಹಾಕೋಬೋದು. ಇಲ್ಲಿ ಲೀಫ್ ಬೀಡ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ, ಇಲ್ಲ ರೌಂಡ್ ಬೀಡ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ ವೀಡಿಯೋನ ನೋಡಿಕೊಂಡು ಪೂರ್ತಿ ಸೀರೆಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ.